ಪ್ರಿಯ ವೀಕ್ಷಕರೇ, ಒಂದು ಕಡೆ 20ರ ಹರೆಯದ ಯುವಕ, ಇನ್ನೊಂದು ಕಡೆ 40ರ ಪ್ರಾಯದ ಮಹಿಳೆ, ಇಬ್ಬರ ನಡುವೆ ಪರಿಚಯವಾಗಿದ್ದು ಇನ್ಸ್ಟಾಗ್ರಾಮ್ ರೀಲ್ಸ್ ಮೂಲಕ. ಅದು ಪ್ರೀತಿಯೋ ಅಥವಾ ಆಕರ್ಷಣೆಯೋ ಗೊತ್ತಿಲ್ಲ. ಆದರೆ ಇಬ್ಬರು ಮಾಡಿಕೊಂಡ ನಿರ್ಧಾರ ಮಾತ್ರ ಈಗ ಇಡೀ ಸಮಾಜವೇ ಹುಬ್ಬೇರಿಸುವಂತೆ ಮಾಡಿದೆ. ಅಮ್ರೋಹಾದಲ್ಲಿ ನಡೆದ ಈ ವಿಚಿತ್ರ ಮದುವೆಯ ಇಂಚಿಂಚು ಮಾಹಿತಿ ಹೇಳ್ತೀನಿ ಕೇಳಿ. ಬೆಳ್ಳಂಬೆಳಗ್ಗೆ ಮನೆಯಿಂದ ಹೊರಹೋದ ಮಗ ಮರಳಿ ಬರುವಾಗ ಒಬ್ಬಂಟಿಯಾಗಿ ಬರಲಿಲ್ಲ. ಬದಲಿಗೆ ತನ್ನ ತಾಯಿಯ ವಯಸ್ಸಿನ ಮಹಿಳೆಯನ್ನ ಮದುವೆಯಾಗಿ ಮನೆಗೆ ಬಂದಿದ್ದ. ಹೌದು, ಉತ್ತರ ಪ್ರದೇಶದ ಅಮ್ರೋಹಾದಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ. ಕೇವಲ 21 ವರ್ಷದ ಈ ಯುವಕನಿಗೆ ಆಗ್ರಾದ 40 ವರ್ಷದ ಮಹಿಳೆಯ ಜೊತೆ ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯವಾಗಿತ್ತು. ಇಬ್ಬರು ಗಂಟೆಗಟ್ಟಲೆ ರೀಲ್ಸ್ ನೋಡ್ತಾ ಚಾಟ್ ಮಾಡ್ತಾ ಹತ್ತಿರವಾಗಿದ್ರು. ಈ ವಿಷಯ ಮನೆಯವರಿಗೆ ತಿಳಿದರೆ ಒಪ್ಪೋದಿಲ್ಲ ಎಂದು ಗೊತ್ತಿದ್ದ ಪ್ರೇಮಿಗಳು ಯಾರಿಗೂ ತಿಳಿಸದೆ ದೇವಸ್ಥಾನದಲ್ಲಿ ಸಪ್ತಪದಿ ತುಳಿದಿದ್ದಾರೆ. ಈತ ಮಗನನ್ನ ಕಳೆದುಕೊಂಡುವೆಂದು ಕಂಗಾಲಾಗಿದ್ದ ಪೋಷಕರಿಗೆ ಮಗ ಮದುವೆಯಾದ ಸುದ್ದಿ ತಿಳಿದು ಆಕಾಶವೇ ತಲೆ ಮೇಲೆ ಬಿದ್ದಂತಾಗಿದೆ. ನಮ್ಮ ಮಗನಿಗೆ ಅವಳು ತಾಯಿಯ ಸಮಾನ, ಇಂತಹ ಮದುವೆಯನ್ನ ನಾವು ಹೇಗೆ ಒಪ್ಪಿಕೊಳ್ಳಲಿ ಎಂದು ಪೋಷಕರು ಇದೀಗ ಕಣ್ಣೀರು ಹಾಕುತ್ತಿದ್ದಾರೆ. ವಯಸ್ಸಿನ ಅಂತರ ಇಲ್ಲಿ ಜಸ್ಟ್ ನಂಬರ್ ಅಲ್ಲ, ಒಂದು ಕುಟುಂಬದ ಸಂಪೂರ್ಣ ನೆಮ್ಮದಿಯನ್ನೇ ಕಿತ್ತು ತಿಂದಿದೆ. ಸದ್ಯ ಈ ಫೋಟೋಗಳು ಅಂತರ್ಜಾಲದಲ್ಲಿ ಬೆಂಕಿಯಂತೆ ಹರಡುತ್ತಿವೆ. ಪ್ರೀತಿಗೆ ವಯಸ್ಸಿಲ್ಲ ಎನ್ನುವರಿಗಿಂತ ಇದು ಕಲಿಯುಗದ ಅಂತ್ಯ ಎಂದು ಕಮೆಂಟ್ ಮಾಡುವವರೇ ಹೆಚ್ಚಾಗಿದ್ದಾರೆ. ಸೋಷಿಯಲ್ ಮೀಡಿಯಾದ ಮಾಯಾಲೋಕಕ್ಕೆ ಬಿದ್ದು ಯುವ ಜನತೆ ತಮ್ಮ ಸಂಸ್ಕಾರ ಮತ್ತು ಕುಟುಂಬವನ್ನ ಮರೆಯುತ್ತಿದ್ದಾರಾ ಎಂಬ ದೊಡ್ಡ ಪ್ರಶ್ನೆ ಇದೀಗ ಸಾಮಾಜಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ರೀಲ್ಸ್ ಪ್ರೇಮ ದೇವಸ್ಥಾನದ ಮೆಟ್ಟಿಲೇನೋ ಏರಿದೆ. ಆದರೆ ಈ ಅಸಮತೋಲಿತ ವಿವಾಹ ಮುಂದೆ ಯಾವ ತಿರುವು ಪಡೆಯಲಿದೆ? ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಇದು ವಾಯ್ಸ್ ಆಫ್ ವಿಜಯನಗರ.